ಆಂಜನಪ್ಪ ಲೌಕಿಕೆರೆ ಅವರಿಗೆ ಧನ್ಯವಾದಗಳು. ಈಗ ಇನ್ನೊಂದು ಹಾಡನ್ನ ಹಾಡಿ ಆಂಜನಪ್ಪ ಅವರೇ, ಅದಾದಂತ ಕಾರ್ಯಕ್ರಮವನ್ನು ಶುರು ಮಾಡೋಣ. ಬಂಜಗೆರೆ ಜಯಪ್ರಕಾಶ್ ಅವರು ಬಂದಿದ್ದಾರೆ, ಹಾಗೆ ಇನ್ನುಳಿದಂತ ಎಲ್ಲ ಸ್ನೇಹಿತರು ಮತ್ತು ಕೆ ಎಸ್ ಅವರು ಬಂದಿದ್ದಾರೆ. ಈ ಇನ್ನೊಂದು ಗೀತೆಯ ನಂತರ ಕಾರ್ಯಕ್ರಮವನ್ನು ಶುರು ಮಾಡೋಣ. ಯೋಗಿಯ ನೋಡಲ್ಲಿ
ಆಂಜನಪ್ಪ ಲೋಕಿಕರೆ ಅವರಿಗೆ ಮಾನವ ಬಂಧುತ್ವ ವೇದಿಕೆ ವತಿಯಿಂದ ಹಾಗೂ ನಮ್ಮ ಪೂರ್ವಕವಾದ ಧನ್ಯವಾದ. ಮೊಟ್ಟ ಮೊದಲನೇದಾಗಿ ನಾನು ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೀನಿ. ಮೊದಲನೇದಾಗಿ ಮಾನವ ಬಂಧುತ್ವ ವೇದಿಕೆಯ ಸಂಸ್ಥಾಪಕರಾದ ಸತೀಶ್ ಜಾರಕಿಹೊಳಿ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪೂರ್ವಕವಾದ ಸ್ವಾಗತ. ಹಾಗೆ ಅದರ ಜೊತೆಗೆ ಮಾನವ ಬಂಧುತ್ವ ವೇದಿಕೆಯ ರಾಜ್ಯ ವಿಭಾಗೀಯ ರವಿಕುಮಾರ್, ಡಾಕ್ಟರ್ ಲೀಲಾಸಂತಿಗೆ ಅವರು ಹಾಗೂ ಜಿಲ್ಲಾ ಸಂಚಾಲಕರು, ತಾಲೂಕು ಸಂಚಾಲಕರು ಹಾಗೂ ಪದಾಧಿಕಾರಿಗಳಿಗೆ ಆತ್ಮೀಯವಾದ ಸ್ವಾಗತ. ಇದರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿರುವಂತಹ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಸ್ನೇಹಿತರೆ, ಡಾಕ್ಟರ್ ಬಂಜಗೆರೆ ಜಯಪ್ರಕಾಶ್ ಪರಿಷ್ಕರಣೆಯ ರಾಜಕಾರಣ ಮಾತನಾಡ್ತಾರೆ. ವಿಶೇಷವಾಗಿ ಈ ವಿಷಯ ಕುರಿತು ಬಂಜಗೆರೆ ಜಯಪ್ರಕಾಶ್ ಅವರು ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ರು. ಅದಕ್ಕಿಂತ ಮುಂಚೆ ಅವರು ಅನೇಕ ಮಹತ್ವದ ಕೃತಿಗಳನ್ನ ಕನ್ನಡಕ್ಕೆ ಕೊಟ್ಟಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಅನುವಾದ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರು ಮಾಡಿದ್ರು. ಅದರ ಜೊತೆಗೆ ಸಾಂಸ್ಕೃತಿಕ ಅಧ್ಯಯನ ಮತ್ತು ಸಾಂಸ್ಕೃತಿಕ ಸಂಶೋಧನೆ ಈ ವಿಚಾರದಲ್ಲಿ ಕರ್ನಾಟಕದ ಮಹತ್ವದ ಸಂಶೋಧಕರು ಅಂತ ಹೇಳಿ ಅವರನ್ನು ನಾವು ಪರಿಗಣಿಸಬಹುದು. ಅದರಲ್ಲೂ ಮುಖ್ಯವಾಗಿ ಮಹುವಾ ಅನ್ನುವಂತ ಒಂದು ಅನುವಾದಿತ ಸಂಕಲನ ಆಗ್ಬೋದು, ದೇಗುಲದಲ್ಲಿ ದೇವ ಅನ್ನುವಂತ ಕೃತಿಯ ಅನುವಾದ ಆಗಿರ್ಬೋದು. ಅದರ ಜೊತೆಗೆ ಶಂಕರಮುಖಾಶಿ ಪುಣೇಕರ ಅವರ ಅಂತರ್ಜನ ತತ್ವಚಿಂತನೆ ಈ ಕೃತಿ ಕೂಡ ಅವರಿಗೆ ಬಹಳ ಹೆಸರು ಕೊಡ್ತು ಮತ್ತು ಅವರು ಸಮುದಾಯದ ಕುರಿತ ಅವರ ಆಲೋಚನೆಯನ್ನ ಕನ್ನಡಿಗರಿಗೆ ತೋರಿಸುವಂತಹ ಕೃತಿಗಳಿವು. ಕನ್ನಡದ ಸಂದರ್ಭದ ಮಹತ್ವದ ಚಿಂತಕ ಅನ್ನುವಂತ. ಸ್ನೇಹಿತರೆ, ಮಾನವ ಬಂಧುತ್ವ ವೇದಿಕೆ ಈ ಪಠ್ಯ ಪುಸ್ತಕ ಪರಿಷ್ಕರಣೆಯ ರಾಜಕಾರಣವನ್ನು ಕುರಿತು ಕೆಲವು ಅಂಶಗಳನ್ನು ಮಾತಾಡೋದಕ್ಕೆ ನನಗೆ ಸೂಚಿಸಿದೆ. ಸ್ನೇಹಿತರ ಸೂಚನೆಯ ಮೇರೆಗೆ ನಾನು ಕೆಲವು ಅಂಶಗಳನ್ನು ಮಾತ್ರ ಹೇಳ್ತೀನಿ. ಇದರಲ್ಲಿ 2 ಅಂಶಗಳು ನಮ್ಮ ಗಮನದಲ್ಲಿರಬೇಕು ಅಂತ ನಾನು ಕೇಳ್ತೀನಿ. ನಮ್ಮಲ್ಲಿ ಈಗ ಕೇಳಿ ಬಂದ ಹೆಸರುಗಳ ಪ್ರಕಾರ ನಿಮ್ಮಲ್ಲಿ ಬಹುಪಾಲು ಜನ ಬಹಳ ತಿಳುವಳಿಕೆ ಇರುವಂತಹ ಹಿರಿಯ ಸ್ನೇಹಿತರುಗಳಿದ್ದೀರಾ. ಎಲ್ಲರಿಗೂ ಇದು ಗೊತ್ತಿರುವಂತಹದ್ದೇ. ಯಾವ ನೆಲೆಯಲ್ಲಿ ನಾವು ಇದನ್ನ ಚರ್ಚೆ ಮಾಡ್ತೀವಿ? 2 ನೆಲೆಗಳು. ಒಂದು ರಾಜ್ಯದ ಪಠ್ಯಕ್ರಮದ ಪಠ್ಯ ವಿಷಯಗಳು ಯಾವ ವಿಧಾನದಲ್ಲಿರಬೇಕು, ಇದು ಒಂದು ನೆಲೆ. 2ನೆಯ ನೆಲೆ, ಈಗ ಬರಗೂರು ರಾಮಚಂದ್ರಪ್ಪ ಅವರ ನೇತೃತ್ವದಲ್ಲಿದ್ದಂತಹ ಪರಿಷ್ಕರಣಾ ಸಮಿತಿ ಸಿದ್ಧಪಡಿಸಿದ ಆ ಪಠ್ಯ ಪುಸ್ತಕಗಳಲ್ಲಿ ಇರುವಂತಹ ಲೋಪಗಳೇನು, ಈ ಅಂಶಗಳ ಆಧಾರದಲ್ಲಿ ಮಾತ್ರ ನಾವು ಈ ರಾಜಕಾರಣ ಅರ್ಥ ಮಾಡಿಕೊಳ್ಳೋದಿಕ್ಕೆ ನೆರವಾಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಮೊದಲನೆಯದು, ನಮ್ಮದು ಪ್ರಜಾಪ್ರಭುತ್ವ ದೇಶ ಮತ್ತು ಸಂವಿಧಾನಬದ್ಧವಾಗಿ ನಡೀಬೇಕಾಗಿರುವಂತಹದ್ದು. ಶಿಕ್ಷಣ ಅನ್ನುವಂಥದ್ದು ಸರ್ಕಾರದ ವತಿಯಿಂದ, ಒಂದು ಸಮಾಜದ ವತಿಯಿಂದ ತನ್ನ ಮುಂದಿನ ನಾಗರಿಕರಿಗೆ, ಭವಿಷ್ಯದ ಪ್ರಜೆಗಳಿಗೆ ಕೊಡಬೇಕಾಗಿರುವಂತಹ ತರಬೇತಿ. ಶಿಕ್ಷಣ ಅನ್ನುವಂಥದ್ದು ಮುಖ್ಯವಾಗಿ ಲೌಕಿಕ ತರಬೇತಿ.
ನಾಳೆ ಅವರು ಸಾಮಾಜಿಕ ಉತ್ಪಾದನೆಯಲ್ಲಿ ಪಾಲ್ಗೊಳ್ಳೋದಿಕ್ಕೆ ಬೇಕಾಗಿರುವಂತಹ, ಸಮಾಜಕ್ಕೆ ತಮ್ಮ ಪ್ರತಿಭೆಯಿಂದ ಉತ್ಪಾದನೆಯನ್ನ ಮಾಡಿ ಅದಕ್ಕೋಸ್ಕರವಾಗಿ ಒಂದು ಸಂಪತ್ತು ಸೃಷ್ಟಿಯಲ್ಲಿ ನೆರವಾಗುವಂತಹ, ಕ್ರಿಯಾಶೀಲವಾಗಿ ತೊಡಗಿಸಿಕೊಳ್ಳುವಂತಹ ಮತ್ತು ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳುವಂತಹ ದಿಸೆಯಲ್ಲಿ ಈ ಪಠ್ಯಕ್ರಮ ಅನ್ನುವಂಥದ್ದು ಇರಬೇಕು. ಅದರಲ್ಲೂ ಕೂಡ ಪ್ರೈಮರಿ ಹಂತದ, ಮಾಧ್ಯಮಿಕ ಹಂತದ ಮತ್ತು ಪ್ರೌಢಶಾಲಾ ಹಂತದ ಪಠ್ಯಪುಸ್ತಕಗಳ ಬಗ್ಗೆ ನಾವು ಬಹಳ ಮುಖ್ಯವಾದ ಗಮನವನ್ನು ಕೊಡಬೇಕಾಗುತ್ತೆ. ಕಾರಣ ಏನು? ಕಾರಣ ಏನು ಅಂತ ಹೇಳಿದ್ರೆ, ಅದು ರೂಪುಗೊಳ್ಳುವ ವಯಸ್ಸು. ವ್ಯಕ್ತಿಗಳ ಮನಸ್ಸು, ಆಲೋಚನೆ, ಬುದ್ಧಿಮತ್ತೆ, ಪ್ರತಿಭೆ, ಜವಾಬ್ದಾರಿಗಳು, ಸಮಾಜದ ಬಗ್ಗೆ ಧೋರಣೆಗಳು, ಇವೆಲ್ಲವೂ ಕೂಡ ರೂಪುಗೊಳ್ಳುವಂತಹ ಒಂದು ಹಂತ ಅದು. ಅದನ್ನ ನಾವು ಯಾವುದಕ್ಕೆ ಪೂರ್ವಕವಾಗಿ ನಾವು ರೂಪುಗೊಳಿಸ್ತೀವಿ? ಈ ದೇಶವನ್ನ ಮುನ್ನಡೆಸುವಂತಹ ಸಂವಿಧಾನದ ಅನುಸಾರವಾಗಿರುವಂತಹ ವ್ಯಕ್ತಿಗಳನ್ನ ತಯಾರು ಮಾಡೋದಕ್ಕೋಸ್ಕರವಾಗಿ ಈ ಶಿಕ್ಷಣ ವ್ಯವಸ್ಥೆ ಸ್ವತಂತ್ರವಾಗಿ ಕೆಲಸ ಮಾಡಬೇಕು. ಅದರ ಮುಖ್ಯ ಉದ್ದೇಶ ಇರೋದು ತನ್ನ ನಾಗರಿಕರನ್ನ ಸಂವಿಧಾನದ ಆಶಯದಲ್ಲಿ ಏನಿದೆ, ಜಾತ್ಯತೀತವಾದ, ಸರ್ವಧರ್ಮ ಸಹಿಷ್ಣುವಾದ, ನಾಗರಿಕ ಕರ್ತವ್ಯಗಳಿಗೆ ಬದ್ಧವಾದ, ಸಾಮರಸ್ಯಪೂರ್ಣವಾದ, ಶಾಂತಿಯುತವಾದ ಈ ದಿಸೆಯಲ್ಲಿ ಆ ವ್ಯಕ್ತಿಗಳ ಮನಸ್ಸನ್ನು ರೂಪಿಸಬೇಕು, ಚಿಂತನೆಗಳನ್ನು ರೂಪಿಸಬೇಕು. ಅದರ ಹೊರತಾಗಿರುವಂತಹ ಶಿಕ್ಷಣವನ್ನ ಕೊಡೋದಕ್ಕೆ ಯಾರಿದ್ದಾರೆ? ಅದರ ಹೊರತಾಗಿರುವಂತಹ ಶಿಕ್ಷಣವನ್ನ ಕೊಡೋದಕ್ಕೆ ಅವ್ರ ಮನೆ ಇದೆ, ಅವರವ್ರದೇ ಜಾತಿ ಸಂಘಗಳು, ಜಾತಿ ಮಠಗಳಿದ್ದಾವೆ, ಅವರ ಆಧ್ಯಾತ್ಮಿಕ ಗುರುಗಳಿರ್ತಾರೆ, ಅವರ ರಾಜಕೀಯ ಗುರುಗಳಿರ್ತಾರೆ, ಅವರ ಸಾಂಸ್ಕೃತಿಕ ಮಾದರಿ ವ್ಯಕ್ತಿಗಳಿರ್ತಾರೆ, ಸಾಹಿತಿಗಳಿರ್ತಾರೆ, ಇತ್ಯಾದಿಗಳು ಯಾರ್ಯಾರೋ ಇರ್ತಾರೆ. ಅದೆಲ್ಲವೂ ಕೂಡ ಸೇರಿ ಒಂದು ಅನೌಪಚಾರಿಕ ಶಿಕ್ಷಣವನ್ನು ಕೂಡ ಒದಗಿಸಿ ಆ ಮುಖಾಂತರವಾಗಿ ವ್ಯಕ್ತಿತ್ವವನ್ನು ರೂಪಿಸ್ತಾರೆ. ಆದರೆ ನಮ್ಮ ಶಿಕ್ಷಣದ ಜವಾಬ್ದಾರಿ ಏನು? ವ್ಯಕ್ತಿತ್ವವನ್ನು ರೂಪಿಸುವುದು, ವ್ಯಕ್ತಿತ್ವಕ್ಕೆ ಗುರಿಗಳನ್ನು ಹೊಂದಿಸುವುದು, ಆಲೋಚನೆಗಳನ್ನು ಪರಿಷ್ಕರಿಸುವುದು, ಆಲೋಚನೆಗಳನ್ನು ನೇರ್ಪುಗೊಳಿಸುವುದು, ಅದನ್ನ ಇವತ್ತಿನ ಸಮಾಜಕ್ಕೆ ಸಕಾರಾತ್ಮಕವಾಗಿ ಬಳಕೆಯಾಗುವ ಹಾಗೆ ಅದನ್ನು ರೂಪುಗೊಳಿಸುವುದು ಈ ಆರಂಭಿಕ ಹಂತದಲ್ಲಿ. ಈ ಆರಂಭಿಕ ಹಂತದ ತಳಹದಿಯ ಆಧಾರದಲ್ಲಿ ಅವರು ಮುಂದುವರೆದು ತಾಂತ್ರಿಕ ಶಿಕ್ಷಣಕ್ಕಾದ್ರೂ ಹೋಗ್ತಾರೆ, ಕಲಾ ಶಿಕ್ಷಣಕ್ಕಾದ್ರೂ ಹೋಗ್ತಾರೆ, ಅಥವಾ ವಾಣಿಜ್ಯ ಶಿಕ್ಷಣಕ್ಕಾದ್ರೂ ಹೋಗ್ತಾರೆ, ಅವರವರ ಪ್ರತಿಭೆಗಳು, ಅವರವರ ಆಸಕ್ತಿ. ಆದರೆ ಈ ಹೊತ್ತಿಗೆ ವ್ಯಕ್ತಿಯ ಒಂದು ಬೀಜರೂಪಿ ಬೆಳವಣಿಗೆ, ಭ್ರೂಣರೂಪಿ ಬೆಳವಣಿಗೆ ಏನಂತೀವಿ, ಆರಂಭಿಕ ಹಂತದ ಬೆಳವಣಿಗೆ ಏನಂತೀವಿ, ಯಾವ ದೆಸೆಯಲ್ಲಿ ಹೋಗಬೇಕು ಒಬ್ಬ ನಾಗರಿಕರಾಗಿ, ಈ ರಾಷ್ಟ್ರ ಕಟ್ಟುವ, ಈ ಸಂಪತ್ತು ನಿರ್ಮಾಣ ಮಾಡುವಂತಹ, ದೇಶದ ಕೀರ್ತಿಯನ್ನು ಹೆಚ್ಚಿಸುವಂತಹ, ಬಹುಸಂಖ್ಯಾತ ಜನತೆಗೆ ಉಪಯುಕ್ತವಾಗುವಂತಹ ವಿಧಾನದಲ್ಲಿ ಆತನ ಚಿಂತನೆಗಳನ್ನ, ಅವಳ ಚಿಂತನೆಗಳನ್ನ ನಾವು ರೂಪಿಸ್ಬೇಕು. ಇದು ನಮ್ಮ ಶಿಕ್ಷಣದ ಜವಾಬ್ದಾರಿ. ಇದನ್ನ ಕಳೆದ 50, 60, 70 ವರ್ಷಗಳಿಂದಲೂ ಕೂಡ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಯಾವಾಗಲೂ ಕೂಡ ಸಂವಿಧಾನದ ಆಶಯಗಳಿಗೆ ಅನುಸಾರವಾಗಿ ಲೌಕಿಕ ಶಿಕ್ಷಣವನ್ನ ಲೌಕಿಕವಾಗಿಯೇ ಇರಿಸಿ, ವಿಜ್ಞಾನವನ್ನ, ಗಣಿತವನ್ನ ಕಲಿಸಿ, ಅವರನ್ನ ಮೌಢ್ಯದಿಂದ, ಕಂದಾಚಾರಗಳಿಂದ ಹೊರಬರುವಂತೆ ಮಾಡಿ, ಜಾತಿ ಪ್ರಜ್ಞೆಯಿಂದ, ಭಾಷಾ ವೈಷಮ್ಯಗಳಿಂದ, ಧರ್ಮ ವೈಷಮ್ಯಗಳಿಂದ, ಜಾತಿ ಮೇಲು ಕೀಳು ಭಾವನೆಗಳಿಂದ ಹೊರಬರುವ ರೀತಿಯಲ್ಲಿ ಹೊಸ ವ್ಯಕ್ತಿಗಳನ್ನಾಗಿ, ಹೊಸ ಮನುಷ್ಯರನ್ನಾಗಿ ರೂಪಿಸಬೇಕು ಅಂತ ನಮ್ಮ ಭಾರತೀಯ ಶಿಕ್ಷಣ ಇಷ್ಟು ವರ್ಷಗಳ ಕಾಲ ಪ್ರಯತ್ನ ಪಟ್ಟಿದೆ. ಇದರ ಅಂಗವಾಗಿಯೇನೆ ಕಳೆದ 50 ವರ್ಷಗಳಿಂದ ಭಾರತದ ಪ್ರಗತಿ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಚೆನ್ನಾಗಿ ನಡೀತಾ ಬಂತು. ಒಂದು ಏನು ನಾವೇನ್ ಹೇಳ್ತೀವಿ ಅದನ್ನ ಮುನ್ನಡೆ ಅಂತಾನೆ ನಾವು ಕರಿತೀವಿ.
ಸಾರ್ವಜನಿಕ ರಂಗದಲ್ಲಿ ಸ್ಥಾಪನೆಯಾದ ಕೈಗಾರಿಕೆಗಳಿರ್ಬೋದು, ವಾಣಿಜ್ಯೋದ್ಯಮಗಳಿರ್ಬೋದು, ಸಾರ್ವಜನಿಕ ರಂಗದಿಂದ ನಡೆಸಲ್ಪಟ್ಟಂತಹ ಸೇವಾ ಕ್ಷೇತ್ರಗಳಿರ್ಬೋದು, ಇವೆಲ್ಲವೂ ಕೂಡ ಈ ದೆಸೆಯಲ್ಲೇ ಧರ್ಮ ನಿರಪೇಕ್ಷವಾಗಿ, ಜಾತಿ ನಿರಪೇಕ್ಷವಾಗಿ, ಲಿಂಗ ನಿರಪೇಕ್ಷವಾಗಿ ತಮ್ಮ ಕಾರ್ಯಗಳನ್ನು ನಿರ್ವಹಿಸುತ್ತಾ ಬಂದಿವೆ. ಇದು ಸರ್ವರಿಗೂ ಸಮಾನವಾಗಿ ಸಿಕ್ಕುವಂತಹದ್ದು. ಅದಕ್ಕೆ ಪೂರಕವಾಗಿ ಶಿಕ್ಷಣವನ್ನು ನಡೆಸ್ತಾ ಬಂದಿದೆ. ಈಗ ಸಮಸ್ಯೆ ಬಂದಿದೆ. ಕಳೆದ 2 ದಶಕಗಳಿಂದ ಬಲಪಂಥೀಯ ಬಿಜೆಪಿ ಸರ್ಕಾರ ಹಲವು ರಾಜ್ಯಗಳಲ್ಲಿ ತನ್ನ ರಾಜಕೀಯ ಅಧಿಕಾರವನ್ನು ಪಡೆಯಿತು. ಕೇಂದ್ರದಲ್ಲೂ ಕೂಡ ಸತತವಾಗಿ 2ನೇ ಬಾರಿಗೆ ಅದು ಅಪಾರ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿದೆ. ಈಗ ಅವರು ಶಿಕ್ಷಣವನ್ನ ತಮ್ಮ ರಾಜಕೀಯ ಪಕ್ಷದ ಉದ್ದೇಶಕ್ಕನುಸಾರವಾಗಿ, ಚಿಂತನೆಗನುಸಾರವಾಗಿ, ಪ್ರಣಾಳಿಕೆಗನುಸಾರವಾಗಿ, ಅವರ ಕ್ರಿಯಾಯೋಜನೆಗಳಿಗೆ ಪೂರಕವಾಗುವಂತೆ ಬದಲಾಯಿಸಬೇಕು ಅಂತ ಹೊರಟಿದ್ದಾರೆ. ಇದು ಬಹಳ ಮುಖ್ಯವಾಗಿ ಶಿಕ್ಷಣ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಅವರ ದೊಡ್ಡ ಪ್ರಯತ್ನ. ಇಲ್ಲಿಯವರೆಗೆ ಏನು ಜಾತ್ಯತೀತ ಮೌಲ್ಯದ ಆಧಾರದಲ್ಲಿ ಬೆಳೀತಾ ಬಂತು ಶಿಕ್ಷಣ, ಸಂಸ್ಕೃತಿ, ಇತಿಹಾಸ ರಚನೆ, ನ್ಯಾಯ ಪರಿಪಾಲನೆ, ಎಲ್ಲವನ್ನು ಕೂಡ ಈಗ ಒಂದು ರೀತಿಯಲ್ಲಿ ಧರ್ಮಾಧಾರಿತವಾಗಿ ಅದನ್ನು ತಿಳಿಸಬೇಕು. ಅವ್ರನ್ನ ಧರ್ಮಾಧಾರಿತ ಅಂತ ನೇರವಾಗಿ ಹೇಳೋದಿಲ್ಲ, ಭಾರತೀಯ ಪರಂಪರೆಗೆ ಅನುಸಾರವಾಗಿ ಭಾರತೀಯ ಪರಂಪರೆ ಅಂತ ಹೇಳಿದ್ರೆ ಈವರೆಗೂ ಇದ್ದಂತಹ ಶಿಕ್ಷಣ ಭಾರತೀಯ ಪರಂಪರೆಯನ್ನು ಬಿಟ್ಟು ಬೇರೆ ಏನನ್ನ ಹೇಳ್ತಿತ್ತು? ಭಾರತೀಯ ಪರಂಪರೆಯಲ್ಲೇ ಸರ್ವಮಾನ್ಯವಾಗುವಂತಹ ಆದರ್ಶವಾದಿ ವ್ಯಕ್ತಿಗಳ ಬಗ್ಗೆ, ಆದರ್ಶಗಳ ಬಗ್ಗೆ, ಸಾಮಾಜಿಕ ಮೌಲ್ಯಗಳ ಬಗ್ಗೆ, ಸಾಮಾಜಿಕ ನೀತಿಗಳ ಬಗ್ಗೆ ಅದು ಹೇಳ್ತಾ ಇತ್ತು. ಭಾರತೀಯ ಪರಂಪರೆಗಳು ಇದರೊಳಗಿಲ್ವಾ? ಜಾತ್ಯತೀತ ಮೌಲ್ಯಗಳನ್ನು ಪ್ರತಿಪಾದನೆ ಮಾಡಿದ್ದು ನಾವು ಇದೇ ತಲೆಮಾರಿನಲ್ಲ. 12ನೇ ಶತಮಾನದ ವಚನಕಾರರು, 10ನೇ ಶತಮಾನದ ಪಂಪನು, 15, 16ನೇ ಶತಮಾನದ ಕನಕದಾಸನು, ಆನಂತರ ಬಂದಿರುವಂತಹ ತತ್ವಪದಕಾರರು, ಸಂತರು, ಸಮಾಜ ಸುಧಾರಕರು ಎಲ್ಲರೂ ಹೇಳಿದ್ದು ಮನುಷ್ಯನನ್ನ ಜಾತಿ ಧರ್ಮಗಳ ಆಚೆಗೆ ವ್ಯಕ್ತಿಗಳಾಗಿ ನಾವು ಗುರುತಿಸಬೇಕು, ಅವರ ಯೋಗ್ಯತೆಯನ್ನ, ಅವರ ಪ್ರತಿಭೆಯನ್ನ. ಇದು ಭಾರತೀಯ ಪರಂಪರೆ ಅಲ್ಲವೇ? ಸರ್ವಧರ್ಮಗಳನ್ನು ಆಧರಿಸುವಂತಹ ಪರಂಪರೆ ಭಾರತೀಯ ಪರಂಪರೆ ಅಲ್ಲ. ಎಷ್ಟು ಪ್ರಪಂಚದಲ್ಲಿ ಎಷ್ಟು ಧರ್ಮಗಳಿವೆಯೋ ಹೆಚ್ಚು ಕಡಿಮೆ ಆ ಎಲ್ಲಾ ಧರ್ಮಗಳು ಭಾರತದಲ್ಲಿ ಬಹಳ ಶಾಂತಿಯುತವಾಗಿ ಸಹಬಾಳ್ವೆ ಮಾಡಿವೆ. ಈಗ ಅದಕ್ಕೆ ಗಂಡಾಂತರ ಬಂದಿದೆ, ಅದಕ್ಕೆ ಈಗ ಭಂಗ ಬಂದಿದೆ. ಮುಸ್ಲಿಂ ಅರಸರ ಆಳ್ವಿಕೆಯಲ್ಲಿಯೂ ಸಾಮರಸ್ಯದಿಂದ ಬದುಕಿದ್ವು. ಹಿಂದೂ ಸಾಮ್ರಾಜ್ಯ ಮತ್ತು ಹಿಂದೂ ವಂಶಗಳ ಆಡಳಿತದಲ್ಲಿಯೂ ಕೂಡ ಸಾಮರಸ್ಯದಿಂದ ಇದ್ವು. ಈ ರೀತಿಯಾಗಿದ್ದಂತಹ ಒಂದು ಸಾಮಾಜಿಕ ಸಂರಚನೆಯನ್ನ, ಸ್ವಭಾವವನ್ನ ನಾವು ವಿಂಗಡೀಕೃತ ಮಾಡುವಂತಹ ಪ್ರಯತ್ನಗಳನ್ನ ಮಾಡೋದಿಕ್ಕೆ ಶಿಕ್ಷಣವನ್ನು ಒಂದು ಸಾಧನವನ್ನಾಗಿ ಬಳಸಲಾಗುತ್ತಿದೆ. ನೂತನ ಶಿಕ್ಷಣ ನೀತಿಯ ಕರಡಿನಲ್ಲಿ ಸಂಪ್ರದಾಯ ಅನ್ನುವ ಪದವನ್ನು 40 ಸಲವೋ 44 ಸಲವೋ ಬಳಸಲಾಗಿದೆ. ಭಾರತೀಯ ಪರಂಪರೆಯ ಬಗ್ಗೆ ಹೇಳೋದು ಏನು ತಪ್ಪಲ್ಲ. ಯಾಕಂದ್ರೆ ನಾವೆಲ್ಲರೂ ಕೂಡ ಪರಂಪರೆಯ ವಾರಸುದಾರರೇ. ನಾವು ಭಾರತೀಯ ಪರಂಪರೆಯಿಂದ ಬಂದವರು, ನಾವು ಗ್ರೀಕ್ ಪರಂಪರೆಯಿಂದನೋ ಲ್ಯಾಟಿನ್ ಪರಂಪರೆಯಿಂದನೋ ಬಂದವರಲ್ಲ. ಭಾರತದಲ್ಲಿರೋರು ಯಾರು ಕೂಡ. ಭಾರತೀಯ ಪರಂಪರೆ ಅಂದ್ರೆ ಹಲವು ವಿಧದಲ್ಲಿದೆ, ಬಹುಮುಖಿಯಾಗಿದೆ. ಆದರೆ ಎಲ್ಲದರೊಳಗಡೆ ಒಂದು ಮಾನವೀಯತೆ ಅಡಗಿದೆ, ಮಾನವ ಸಂಸ್ಕಾರ ಅಡಗಿದೆ. ಪರಸ್ಪರರನ್ನ ಪ್ರೀತಿಸುವ, ಗೌರವಿಸುವ, ಸಹಕರಿಸುವ ಆ ನೀತಿ ಅಡಗಿದೆ. ಇದು ಭಾರತೀಯ ಪರಂಪರೆಗೆ ಸಲ್ಲದು. ನಾವು ಅದನ್ನು ದ್ವೇಷಿಸಬೇಕು. ಇಂಥ ಪಂಗಡ ಅನ್ಯ,
ಇಂಥ ಕೋಮು ನಮಗೆ ಅನ್ಯ, ಇವರು ಹೊರಗಿನವರು, ಇವರು ಭಿನ್ನರು. ಆಹಾರ ಪದ್ಧತಿಯ ಆಧಾರದಲ್ಲಿ, ಉಡುಪುಗಳ ಆಧಾರದಲ್ಲಿ, ವೇಷಭೂಷಣಗಳ ಆಧಾರದಲ್ಲಿ, ಭಾಷೆಗಳ ಆಧಾರದಲ್ಲಿ ಸಮಾಜವನ್ನು ನಾವು ಘಟಕಗಳಾಗಿ ವಿಂಗಡೀಕರಿಸಿ ಪರಸ್ಪರ ಎತ್ತಿ ಕಟ್ಟಿದರೆ ಭಾರತದ ಅಭಿವೃದ್ಧಿ ಅನ್ನೋದು ಯಾವಾಗ ಸಾಧ್ಯ ಆಗುತ್ತೆ? ನಾವು ಅಂತಃಕಲಗಳಲ್ಲಿ ಮುಳುಗಿ ಈವರೆಗೂ ಸಾಧಿಸಿರುವ ಪ್ರಗತಿಯನ್ನು ಕೂಡ ಪಾತಾಳಕ್ಕೆ ಬಿಸಾಡಿ ಯಾವುದೋ ಒಂದು ಕಂದಾಚಾರದ ರಾಷ್ಟ್ರವಾಗಿ ರೂಪುಗೊಳ್ಳಬೇಕಾಗಿದೆ. ಆದ್ದರಿಂದ ಈವರೆಗೂ ನಮ್ಮ ಬಳಿ ಇದ್ದಂತಹ ಶಿಕ್ಷಣ ಪದ್ಧತಿಯಲ್ಲಿ ಲೋಪಗಳಿದ್ದು, ಯಾಕಂದ್ರೆ ಅದು ಇಂಗ್ಲಿಷರಿಂದ ರೂಪುಗೊಂಡಿತ್ತು. ಆ ಪದ್ಧತಿಯಲ್ಲಿ ದೋಷ ಇತ್ತು, ಉದ್ದೇಶದಲ್ಲಿ ದೋಷ ಇತ್ತು. ಆದರೆ ಅದರಲ್ಲಿರುವಂತಹ ಪಠ್ಯಕ್ರಮ, ಪಠ್ಯಪುಸ್ತಕಗಳು ಅವುಗಳನ್ನ ಬಹಳ ಮುಖ್ಯವಾಗಿ ಸಂವಿಧಾನದ ಆಶಯಗಳಿಗೆ ಪೂರಕವಾಗಿ ಮಾತ್ರ ಮಾಡಿ, ಶಿಕ್ಷಣ ಕೊಡುವ ವಿಧಾನ, ಪರೀಕ್ಷೆ ನಡೆಸುವ ವಿಧಾನ, ಮಕ್ಕಳಿಗೆ ಕಲಿಸುವ ವಿಧಾನ, ಅಂಕಗಳು ಮತ್ತು ಸ್ಮರಣೆಯಿಂದ ಅವರ ಜ್ಞಾನಶಕ್ತಿಯನ್ನು ಅಳೆಯುವ ವಿಧಾನಗಳಲ್ಲಿ ದೋಷ ಇತ್ತೇ ಹೊರತು ಪಾಠಗಳಲ್ಲಿ ದೋಷ ಇರಲಿಲ್ಲ. ಆ ಇದ್ದಂತಹ ಹಲವು ದೋಷಗಳನ್ನ ಪರಿಷ್ಕರಣೆಯ ಮೂಲಕ ಸರಿಪಡಿಸಲಾಗಿದೆ. ಇದು ಕರ್ನಾಟಕದ ವಿಷಯಕ್ಕೆ ಬರೋದು. ನಾವೆಲ್ಲರೂ ಕೂಡ ಪ್ರೈಮರಿ ಸ್ಕೂಲಲ್ಲಿ ಓದಬೇಕಾದ್ರೆ ಇದು ಬಡವರ ಚರಕ, ಇದು ಇತರರ ಚರಕ, ಇತರರ ಚರಕ ಅಂದ, ಈ ತರದ ಪಾಠ ಇತ್ತು. ಇತರರ ಚರಕ ಅಂದ, ಬಡವರ ಅಂದರೆ ನಾವು ಮಕ್ಕಳಲ್ಲಿ ಈ ರೀತಿಯಾದ ವರ್ಗ ದೃಷ್ಟಿಯನ್ನ, ಇತರರು ಬಡವರು ಬಗ್ಗೆ ಹೀನಾಯವಾದ ಭಾವನೆಯನ್ನು ತುಂಬುವಂತಹ ಆಶಯಾತ್ಮಕ ದೋಷಗಳು ಬದಲಾಯಿಸಬೇಕಾಗಿದೆ. ಕಮಲಳು ಅಡಿಗೆ ಮನೆಯಲ್ಲಿ ಅಮ್ಮನಿಗೆ ಸಹಾಯ ಮಾಡುವಳು, ಬಸವನು ಅಪ್ಪನ ಜೊತೆಯಲ್ಲಿ ಪೇಟೆಗೆ ಹೋಗುವುದು. ಲಿಂಗ ತಾರತಮ್ಯದ ಪ್ರಶ್ನೆಗಳು ಬಂದಾಗ ಆಧುನಿಕ ಪ್ರಜ್ಞೆ ಇಂಥದ್ದನ್ನು ಬದಲಾಯಿಸಬೇಕು ಅಂತ ಹೇಳುತ್ತೆ. ಮರದ ಕೆಳಗೆ ಋಷಿ ಕೂತಿದ್ದನು, ಇವರು ಪರೀಕ್ಷೆಗೆ ಹೋಗುವ ಮಕ್ಕಳು ಅವರಿಗೆ ವಂದಿಸಿದರು, ಅವನು ನೀನು ಪಾಸ್ ಆಗುವಂತ ಆಶೀರ್ವದಿಸಿದ್ರು ಅಂತ ಪಾಠ. ಪರೀಕ್ಷೆಗೆ ಓದಿದ್ರೆ ಪಾಸ್ ಆಗ್ತೀವಿ ಹೊರತು ಆ ಮೌಲ್ಯವನ್ನು ಹೇಳಬೇಕು. ಆ ತರದ ಹಲವು ದೋಷಗಳು ಹಲವು ಹಂತಗಳಲ್ಲಿ ಇದ್ದು ಅದನ್ನ ಆಮೂಲಾಗ್ರವಾಗಿ ಬರಗೂರು ರಾಮಚಂದ್ರಪ್ಪನವರ ಸಮಿತಿಯ ಮಾರ್ಗದರ್ಶನದಲ್ಲಿ, ಅವರ ಅಧ್ಯಕ್ಷತೆಯಲ್ಲಿ ಈ ಕಳೆದ 3-4 ವರ್ಷಗಳಿಂದ ಪರಿಷ್ಕರಿಸಲಾಗಿದೆ. ಅವರು ಪರಿಷ್ಕರಿಸಬೇಕಾದ್ರೆ ಕೂಡ, ಪರಿಷ್ಕರಣೆ ಮಾಡಬೇಕಾದ್ರೂ ಕೂಡ ಕೆಲವು ವಾದ ವಿವಾದಗಳು ಎದ್ದಿದ್ದು. ಬರಗೂರು ರಾಮಚಂದ್ರಪ್ಪನವರು ತಮ್ಮ ನಿಲುವನ್ನ ಸ್ಪಷ್ಟವಾಗಿ ಹೇಳಿದರು. ನಾನು ಯಾವುದೇ ಸಿದ್ಧಾಂತದ ಒಲವನ್ನು ಹೊಂದಿದವನಾದರೂ, ಯಾವ ಪಕ್ಷದ ಪರವಾದ ಸಹಾನುಭೂತಿಯನ್ನು ಹೊಂದಿದವನಾದರೂ, ಇತ್ಯಾದಿಗಳೇನೇ ಇದ್ದರು, ನಾನು ರೂಪಿಸ್ತಾ ಇರೋದು ಒಂದು ಪಕ್ಷದ ಪಠ್ಯಪುಸ್ತಕ ಅಲ್ಲ, ಒಂದು ಸಿದ್ಧಾಂತದ ಪಠ್ಯಪುಸ್ತಕ ಅಲ್ಲ, ಒಂದು ಗುಂಪಿಗೋಸ್ಕರ ಮಾಡ್ತಾ ಇಲ್ಲ, ಒಂದು ಸಮುದಾಯಕ್ಕೋಸ್ಕರ ಮಾಡ್ತಾ ಇಲ್ಲ. ಇದು ಸಾರ್ವತ್ರಿಕ ಶಿಕ್ಷಣದ ಪಠ್ಯಪುಸ್ತಕಗಳನ್ನು ನಾವು ಸಮಿತಿ ರೂಪಿಸುತ್ತದೆ. ಮಕ್ಕಳಿಗೆ ಸಾಧ್ಯವಾದಷ್ಟು ದೋಷರಹಿತವಾಗಿರುವ ಶಿಕ್ಷಣವನ್ನು ಕೊಡಬೇಕು, ಉತ್ತಮ ಮೌಲ್ಯಗಳನ್ನು ಕಲಿಸಬೇಕು, ಅತ್ಯುತ್ತಮ ಆದರ್ಶ ಮಾದರಿಗಳನ್ನು ಅವರ ಮುಂದೆ ನೆಲೆಗೊಳಿಸಬೇಕು. ಕನ್ನಡದ ಹೆಮ್ಮೆಯ ಪರಂಪರೆಯ ಎಲ್ಲ ಕವಿ ಲೇಖಕರು ಮುಖ್ಯವಾಗಿರೋರೆಲ್ಲರೂ ಕೂಡ ಅಲ್ಲಿ ಪರಿಚಿತರಾಗಬೇಕು. ಕರ್ನಾಟಕದ ಹಿರಿಮೆ ಗರಿಮೆಗಳೇನೇನಿದೆಯೋ ಅದೆಲ್ಲವೂ ಕೂಡ ಗೊತ್ತಾಗಬೇಕು. ಕನ್ನಡಿಗರು ಬಾಳಿ ಬೆಳೆದು ಬಂದಂತಹ, ಬದುಕಿ ಬಂದಂತಹ, ಸ್ವತಂತ್ರ ಹೋರಾಟದಲ್ಲಿ ಹೋರಾಡಿದಂತಹ ಈ ವಿಷಯಗಳು ಕೂಡ ಅವರಿಗೆ ಅರ್ಥ ಆಗಬೇಕು. ಕರ್ನಾಟಕ ಏಕೀಕರಣಗೊಂಡ ಬಗ್ಗೆ ಇವೆಲ್ಲವೂ ಕೂಡ ಒಂದು ಶಿಕ್ಷಣದಲ್ಲಿ ಒಂದು ಸೂಕ್ತವಾಗಿರುವ ವಯಸ್ಸಿಗೆ, ಸೂಕ್ತವಾದ ತರಗತಿಯಲ್ಲಿ, ಸೂಕ್ತವಾದ ಪ್ರಮಾಣದ ಪಾಠವನ್ನು ಫಿಕ್ಸ್ ಮಾಡಿ. ಆದ್ದರಿಂದ ಕಳೆದ ಪಠ್ಯಪುಸ್ತಕಗಳಲ್ಲಿದ್ದಂಥ ಕೆಲವು ದೋಷದ ಆಶಯಗಳನ್ನು ಬದಲಾಯಿಸಲಾಯಿತು, ಹೊಸದಾಗಿ ಕೆಲವನ್ನು ಜೋಡಿಸಲಾಯಿತು. ಉದಾಹರಣೆಗೆ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ, ಸಮಾಜ ಸುಧಾರಕರ ಬಗ್ಗೆ,
ಸಂಗೊಳ್ಳಿ ರಾಯಣ್ಣ ಅವರ ಪಾಠವನ್ನು ಸೇರಿಸಲಾಯಿತು, ಬಸವಣ್ಣನವರ ಪಾಠವನ್ನು ಸೇರಿಸಲಾಯಿತು. ಅದು ಮೊದಲು ವಿಭಾಗೀಯ ಪಠ್ಯಗಳಲ್ಲಿತ್ತು. ಮೈಸೂರು ಭಾಗದವರಿಗೆ ಬಸವಣ್ಣನ ಬಗ್ಗೆ ಪಾಠ ಇರ್ತಿರ್ಲಿಲ್ಲ. ಉತ್ತರ ಕರ್ನಾಟಕದವರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ ಪಾಠ ಇರ್ತಿರ್ಲಿಲ್ಲ. ಈ ರೀತಿಯ ಅಭಾಸಗಳು ಏನಾದ್ರು ಕೆಲವಿದ್ರೆ ಅದ್ರ ಬದಲು ಕರ್ನಾಟಕದ ಮನೋ ಐಕ್ಯತೆಯ ದೃಷ್ಟಿಯಿಂದ, ಭಾವೈಕ್ಯತೆಯ ದೃಷ್ಟಿಯಿಂದ ಎಲ್ಲ ಪ್ರಾಂತ್ಯಗಳು ಕೂಡ ಒಂದು ರೀತಿಯ ಆಶಯಗಳು ಮತ್ತು ಆದರ್ಶಗಳ ಅನುಸಾರವಾಗಿ ಅವರು ಮುನ್ನಡೆಯಬೇಕು ಅನ್ನೋ ತರದ ಉದ್ದೇಶದಿಂದ ಅಂತಹ ಪಾಠಗಳನ್ನು ಮಾಡಿ, ಮಹಿಳಾ ಸುಧಾರಕರ ಬಗ್ಗೆ, ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಪಾಠವನ್ನು ಜೋಡಿಸಲಾಯಿತು. ಯಾಕೆಂದ್ರೆ ಲಿಂಗ ಸಮಾನತೆಯ ಪ್ರಶ್ನೆ ಇದೆ. ನಮ್ಮ ಸಮಾಜದ ಹೋರಾಟಗಳನ್ನು ಕಟ್ಟಿರೋದ್ರಲ್ಲಿ ಮಹಿಳೆಯರ ಪಾತ್ರ ಇದೆ. ಹಂಗೇನೆ ಅದರಲ್ಲಿರುವಂತಹ ಕೆಲವು ಲೋಪಗಳನ್ನ ತೆಗೆಯಲ್ಲ. ಉದಾಹರಣೆಗೆ ವಿಜ್ಞಾನ ಪಾಠಗಳಲ್ಲಿ ಸೂರ್ಯಗ್ರಹಣ ಚಂದ್ರಗ್ರಹಣವನ್ನು ವಿವರಿಸುವ ಅದರಲ್ಲೇನೆ ರಾಹುಕೇತುಗಳ ವಿವರಣೆಯೂ ಇತ್ತು. ಅದನ್ನ ಕೈ ಬಿಡಲಾಗಿದೆ. ಯಾಕಂತ ಹೇಳಿದ್ರೆ ಒಂದು ಕಡೆ ವಿಜ್ಞಾನ, ಅದೇ ಸನ್ನಿವೇಶದಲ್ಲಿ ನಾವು ಪುರಾಣವಾಗಿರುವಂತಹ ಯಾವುದೋ ನಂಬಿಕೆಗಳನ್ನ ಅದರೊಳಗೆ ಹೇಳಿದ್ರೆ ಮಗುವಿನ ಮನಸ್ಸು ಗೊಂದಲಕ್ಕೊಳಗಾಗುತ್ತೆ. ವಿಜ್ಞಾನವನ್ನ ವಿಜ್ಞಾನದ ರೀತಿ ಕಲಿಸಬೇಕು, ಗಣಿತವನ್ನ ಗಣಿತದ ರೀತಿ ಕಲಿಸಬೇಕು. ಸಮಾಜ ವಿಜ್ಞಾನದಲ್ಲಿ ಸಮಾಜ ವಿಜ್ಞಾನ ಇದೆ. ಈ ರೀತಿ ಎಲ್ಲ ವಿಷಯಗಳನ್ನ ನಿರ್ವಹಿಸೋದಕ್ಕೋಸ್ಕರವಾಗಿ 29 ತಜ್ಞ ಸಮಿತಿಗಳನ್ನ ಮಾಡಿಕೊಂಡು ಆ ಉಪಸಮಿತಿಗಳ ಒಟ್ಟಾರೆಯಾದ ಏನು ಕಾರ್ಯಾಚರಣೆಯೊಂದಿಗೆ ಅವರೆಲ್ಲರೂ ರೂಪಿಸಿದ್ದನ್ನ ಮತ್ತೆ ಅಂತಿಮವಾಗಿ ಪರಿಶೀಲಿಸಿ ಅದರೊಳಗಡೆ ಮತ್ತೆ ಸೂಚನೆಗಳು ಸಲಹೆಗಳನ್ನು ಏನಾದ್ರು ಕೊಡದಿದ್ದರೆ ಕೊಟ್ಟು ಹಲವು ಬಗೆಯ ಲೋಪಗಳನ್ನು ಸರಿಪಡಿಸಲಾಯಿತು. ಬರಗೂರು ರಾಮಚಂದ್ರಪ್ಪನವರು ಇದ್ರ ಬಗ್ಗೆ ನೀಡಿರುವ ಸ್ಪಷ್ಟೀಕರಣದಲ್ಲಿ ಹೇಳಿದ್ದಾರೆ, ಮಾಸ್ತಿ ಅವರ ಬಗ್ಗೆ ಒಂದು ಪಾಠ ಇರಲಿಲ್ಲ. ಮಾಸ್ತಿ ಅವರು ಬರೆದ ಒಂದು ಪಾಠ ಇರಲಿಲ್ಲ. ಮಾಸ್ತಿ ಬಹಳ ದೊಡ್ಡ ಕನ್ನಡದ ಲೇಖಕರು. ಅವ್ರು ಯಾಕೆ ನಮ್ಮ ಪಠ್ಯ ಪುಸ್ತಕಗಳಲ್ಲಿ ಅವರು ಪ್ರಾತಿನಿಧ್ಯ ಪಡಿಬಾರದು? ಪಡಿಬೇಕಿತ್ತು. ಹಂಗಾಗಿ ಅವರು ಬುದ್ಧನ ಜೀವನ ಚರಿತ್ರೆಯನ್ನು ಆಧರಿಸಿರುವಂತ ಒಂದು ಪ್ರಸಂಗವನ್ನು ಆಧರಿಸಿರುವ ಯಶೋಧರ ಇದನ್ನ ಪಠ್ಯವನ್ನು ಅದಕ್ಕೆ ನಿಗದಿಪಡಿಸಿದ್ದಾರೆ. ಗೋಪಾಲಕೃಷ್ಣ ಅಡಿಗರು ನವ್ಯದ ಬಹಳ ಪ್ರಮುಖವಾದ ಕವಿ, ನವ್ಯದ ಪ್ರವರ್ತಕ ಕವಿ ಅಂತೀವಿ, ದೊಡ್ಡ ಕವಿ. ಅವರ ಕೆಲವು ಆಶಯಗಳು ನಿಲುವುಗಳ ಬಗ್ಗೆ ನಮಗೆ ಒಪ್ಪಿಗೆ ಇಲ್ಲದೆ ಇರಬಹುದು. ಆದರೆ ಅವರು ಕನ್ನಡದ ಕಾವ್ಯ ಕ್ಷೇತ್ರಕ್ಕೆ ಕೊಟ್ಟ ಕೊಡುಗೆಯನ್ನು ನಾವು ಅಲ್ಲಗೆಳೆಯೋದಕ್ಕೆ ಬರೋದಿಲ್ಲ. ಆದ್ದರಿಂದ ಅವರ ಕಾವ್ಯದಲ್ಲೇನೆ ಕಟ್ಟುವೆವು ನಾವು ಹೊಸ ನಾಡೊಂದನು ರಸದ ಬೀಡೊಂದನು ಅಂತ ಉನ್ನತ ಮೌಲ್ಯವನ್ನ ವಿದ್ಯಾರ್ಥಿಗಳಿಗೆ ಹೇಳಿಕೊಡುವಂತ ಕಾವ್ಯ ಭಾಗವನ್ನು ಇರಿಸಲಾಗಿದೆ. ಉತ್ತರ ಕರ್ನಾಟಕದಲ್ಲಿ ಏನು ಕೊರತೆ ಉಂಟಾಗಿತ್ತು ಪ್ರಾತಿನಿಧ್ಯದಲ್ಲಿ, ಆ ಭಾಗದ ಹಲವಾರು ಲೇಖಕರ ಪಾಠಗಳನ್ನು ಇಲ್ಲಿ ಇರಿಸಲಾಗಿದೆ. ಇದೆಲ್ಲವನ್ನು ಕೂಡ ಒಂದು ಸಮಚಿತ್ತದಿಂದ ಆಲೋಚನೆ ಮಾಡಿ, ಶಿಕ್ಷಣ ಅಂದ್ರೆ ಸಮತೋಲನವನ್ನ ಹೊಂದಿರಬೇಕು, ಸಮತೂಕದ್ದಾಗಿರಬೇಕು, ಸರ್ವರಿಗೂ ಒಪ್ಪಿಗೆಯಾಗುವಂತಿರಬೇಕು. ಇದರಲ್ಲಿ ಪಕ್ಷ, ಪಂಗಡ, ಧರ್ಮ, ಜಾತಿ ಇತ್ಯಾದಿಗಳು ತಲೆ ಹಾಕಬಾರದು. ಆ ರೀತಿಯಾದ ವಿಷಯಗಳಲ್ಲಿ ನಿರಪೇಕ್ಷವಾಗಿದ್ದು ಮಕ್ಕಳ ಮನಸ್ಸಿಗೆ ಅತ್ಯುತ್ತಮವಾದದನ್ನ ಪ್ರಾತಿನಿಧಿಕವಾಗಿ ಪರಂಪರೆಯಿಂದಲೂ ಮತ್ತು ಆಧುನಿಕತೆಯಿಂದ ಕಟ್ಟಿಕೊಡಬೇಕು. ಕಂದಾಯ ವಿಭಾಗಗಳ ಅನುಸಾರವಾಗಿ ವಿಂಗಡಣೆಗೊಂಡಿದ್ದಂತಹ ಸಮಾಜ ಪಠ್ಯಗಳನ್ನ ಎರಡೂ ಕಡೆ ಜನಕ್ಕೆ ಪೂರ್ತಿ ಅರ್ಥವಾಗೋ ರೀತಿಯಲ್ಲಿ ಅರ್ಥ ಮಾಡಿಸಿದ್ದಾರೆ. ಅದನ್ನು ಮತ್ತೆ ಪರಿಷ್ಕರಿಸಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಆಯಾ ವಿಭಾಗದ ವಿದ್ಯಾರ್ಥಿಗಳು ಅವರ ಪ್ರಾಂತ್ಯದಲ್ಲಿರುವಂತಹ ಆ ಕಂದಾಯ ವಿಭಾಗದ ವಿಶೇಷಗಳು ಏನಿದೆ, ನೆಲ, ಜಲ, ಖನಿಜಗಳ ಬಗ್ಗೆ ತಿಳ್ಕೊಳ್ಳೋದು ಎಷ್ಟು ಮುಖ್ಯವೋ, ಕರ್ನಾಟಕದ ಇತರ ಭಾಗದ ಬಗ್ಗೆಯೂ ಕೂಡ ಪರಿಚಯ ಹೊಂದಿರ್ಬೇಕು. ಆಗ್ಲೇನೆ ಕರ್ನಾಟಕದ ಭಾವೈಕ್ಯತೆ ಅನ್ನೋದು ರೂಢಿಗೊಳ್ಳುತ್ತೆ. ಇತರ ಭಾಷಾ ಪಠ್ಯಗಳಲ್ಲಿ ಕನ್ನಡಕ್ಕೆ ಸಂಬಂಧಪಟ್ಟ ಒಂದೊಂದು ಪಾಠವನ್ನು ಇಡಲ್ಲ. ಮರಾಠಿ ಭಾಷಾ ಪುಸ್ತಕದಲ್ಲಿ ಭಾಷಾ ಬಾಂಧವ್ಯದ ಬಗ್ಗೆ, ಯಾಕಂದ್ರೆ ನಮಗೆ ಭಾಷೆ ಜೊತೆಗೆ ಸಂಘರ್ಷ ಎಲ್ಲಿದೆಯೋ ಅಲ್ಲಿ ಕನ್ನಡಿಗರ ಭಾಷಾ ಬಾಂಧವ್ಯದ ಬಗ್ಗೆಯೇ ಪಾಠ ಇದೆ.
ಉರ್ದು ಭಾಷಾ ಪಠ್ಯದಲ್ಲೂ ಕೂಡ ಕನ್ನಡಕ್ಕೆ ಸಂಬಂಧಪಟ್ಟ ಒಂದು ಪಾಠವನ್ನು ಇಡಲಾಗಿದೆ. ಇತರ ಪಠ್ಯಗಳಲ್ಲೂ ಕೂಡ ಇದನ್ನು ಯಾಕೆ ಇರಿಸಬೇಕು ಅಂತ ಅಂದ್ರೆ ಅದು ಕರ್ನಾಟಕದ ಪಠ್ಯಗಳು. ಆದ್ದರಿಂದ ಯಾವುದೇ ಭಾಷೆಯ ಪಠ್ಯಗಳಾದರೂ ಇಲ್ಲಿ ಭಾಷಾ ಪಠ್ಯಗಳು ಕನ್ನಡದ ಒಂದು ಪ್ರಾತಿನಿಧ್ಯ ಅದರೊಳಗಡೆ ಇರಬೇಕು ಮತ್ತು ಅದು ಆಯಾ ಭಾಷಿಕ ವಿದ್ಯಾರ್ಥಿಗಳ ಮನಸ್ಥಿತಿಗೆ ಪೂರಕವಾದದ್ದಾಗಿರಬೇಕು. ಇದು ಅಂತಿಮವಾಗಿ ಭಾವೈಕ್ಯತೆಯನ್ನ ಬೆಳೆಸಬೇಕು, ಒಗ್ಗಟ್ಟನ್ನ ಕಟ್ಟಬೇಕು. ಜಾತಿ, ಮತ, ಭಾಷೆ, ಗಡಿಗಳ ಆಚೆಗೂ ಕೂಡ ಒಂದು ಸೌಹಾರ್ದವನ್ನ ಬೆಳೆಸೋದು ಅತ್ಯುತ್ತಮ ಶಿಕ್ಷಣದ ಗುರಿ. ಅದನ್ನ ನೆರವೇರಿಸಬೇಕು ಅನ್ನೋ ಕಾರಣಕ್ಕೆ ಬಹಳ ಸಮಚಿತ್ತದಿಂದ ಅಷ್ಟೂ ತಜ್ಞ ಸಮಿತಿಗಳು ಕೆಲಸ ಮಾಡಿ ಪಠ್ಯಪುಸ್ತಕ ಪರಿಷ್ಕರಣೆಯನ್ನ ಮಾಡಿ ಸರ್ಕಾರಕ್ಕೆ ಕೊಡಲಾಗಿದೆ. ಅದರ ಬಗ್ಗೆ ಬಂದ ಆಕ್ಷೇಪಗಳೆಲ್ಲವೂ ಕೂಡ ತಜ್ಞರಿಂದ ಬಂದವುಗಳಲ್ಲ, ವಿದ್ವಾಂಸರಿಂದ ಬಂದವುಗಳ, ರಾಜಕೀಯ ಕಾರ್ಯಕರ್ತರಿಂದ ಪ್ರೇರಿತವಾಗಿರುವಂತಹ ವಾದಾಂಶಗಳು ಬಂದು. ಉದಾಹರಣೆಗೆ ಟಿಪ್ಪು ಬಗ್ಗೆ, ಟಿಪ್ಪು ಪಾಠವನ್ನು ಯಾಕೆ ಇಟ್ಟಿದ್ದೀರಾ ಅಂತ ಕೊಡಗಿನ ರಾಜಕೀಯ ಮುಖಂಡರೊಬ್ಬರು, ಅಲ್ಲಿನ ಶಾಸಕರು, ಕೊಡಗಿನ ಶಾಸಕರು ಟಿಪ್ಪು ಬಗ್ಗೆ ಯಾಕೆ ಪಾಠ ಇಟ್ಟಿದ್ದೀರಾ, ನಮಗೆ ಟಿಪ್ಪುನ್ ಕಂಡ್ರೆ ಆಗಲ್ಲ. ಟಿಪ್ಪುವನ್ನ ಒಂದು ಪ್ರಾಂತ್ಯದ ಒಂದು ಘಟನಾವಳಿಯ ಹಿನ್ನೆಲೆಯಲ್ಲಿ ನಾವು ನೋಡ್ಬೇಕಾ, ಕರ್ನಾಟಕವನ್ನು ಆಳಿರುವಂತಹ ಮುಖ್ಯವಾದ ರಾಜರಲ್ಲಿ ಒಬ್ಬ ಮತ್ತು ಇಲ್ಲಿ ಬೇಕಾದಷ್ಟು ಅಭಿವೃದ್ಧಿಯನ್ನ ತಂದಿದ್ದ ಅನ್ನೋ ದೃಷ್ಟಿಯಿಂದ ನೋಡ್ಬೇಕಾ, ಚರಿತ್ರೆಯನ್ನ ಚರಿತ್ರೆಯಾಗಿ ನೋಡ್ಬೇಕು. ಬೇಕಾದಷ್ಟು ರಾಜರು ಆಳ್ವಿಕೆ ಮಾಡ್ಬೇಕಾದ್ರೂ ಕೂಡ ಈ ರೀತಿಯಾಗಿರುವಂತಹ ಸಣ್ಣ ಪುಟ್ಟ ಅನುಚಿತಗಳು ನಡೆದಿರುತ್ತೆ. ಹೊಯ್ಸಳ ವಿಷ್ಣುವರ್ಧನ ಕಾಲದಲ್ಲೇ ಅವರು ವೈಷ್ಣವೀಕರಣಗೊಳ್ಳಬೇಕಾದ್ರೆ ಆ ರಾಜ್ಯ ಜೈನರ ಮೇಲೆ ಯಾವ ಬಗೆಯ ದಾಳಿಗಳು ನಡೆದಿದ್ದು ಅನ್ನುವಂಥ ಉಲ್ಲೇಖಗಳು ಫ್ರಾನ್ಸಿಸ್ ಬುಕಾನಿನಲ್ಲಿ ಇದಾವೆ. ಆದ್ರಿಂದ ಹಂಗಾರೆ ಹೊಯ್ಸಳ ವಿಷ್ಣುವರ್ಧನನನ್ನು ನಾವು ಪೂರ್ತಿಯಾಗಿ ನಿರಾಕರಿಸ್ಬಿಡದ, ಇವನ್ ಧರ್ಮ ಅಂದ, ಇವನ್ ಧರ್ಮದ್ವೇಷಿ ಅಂತ. ಆ ರೀತಿಯಾಗಿ ಯಾವುದೋ ಒಂದು ಕ್ರಿಯೆ ಆಧಾರದಲ್ಲಿ ನಾವು ಪ್ರತಿಕ್ರಿಯೆಗಳನ್ನ ರೂಪಿಸಿಕೊಳ್ಳೋದಕ್ಕಾಗ ಆಲೋಚನಾ ಪೂರ್ಣವಾದ ಸಮಚಿತ್ತ ಬಹಳ ಮುಖ್ಯವಾಗಿರುವಂಥದ್ದು. ನಮ್ಮ ಸಮಾಜದಲ್ಲಿ ಈ ಎಲ್ಲವೂ ಕೂಡ ಇದೆ, ಅದನ್ನ ನಾವು ಪರಿಚಯಿಸ್ತೀವಿ, ಅದರೊಳಗೆ ಉತ್ತಮಾಂಶಗಳನ್ನ ಮಾತ್ರ ಪರಿಚಯ. ಈ ನೆಲೆಯಿಂದ ಬರಗೂರು ರಾಮಚಂದ್ರಪ್ಪ ಅವರ ನೇತೃತ್ವದ ಸಮಿತಿ ಪರಿಷ್ಕರಣೆ ಮಾಡಿದಂತಹ ಪಠ್ಯಪುಸ್ತಕಗಳು ವಿದ್ವಾಂಸರು ಮತ್ತು ತಜ್ಞರಿಂದ ಸಮ್ಮತಿಗೊಳಪಟ್ಟವುಗಳಾಗಿದ್ದವು. ಅಷ್ಟರ ಮೇಲೂ ಕೂಡ ಬರಗೂರು ರಾಮಚಂದ್ರಪ್ಪನವರು ಸ್ಪಷ್ಟೀಕರಣ ನೀಡಿದ್ದಾರೆ. ಇನ್ನೂ ಸಣ್ಣ ಪುಟ್ಟ ದೋಷಗಳು ಮತ್ತು ಲೋಪಗಳು ಉಳಿದಿದ್ರೆ ಅದನ್ನು ಈಗಲೂ ಸರಿಪಡಿಸಬಹುದು. ಆದರೆ ಇದೇನೂ ಇಲ್ಲದೆ ಏಕಾಏಕಿಯಾಗಿ ಬಿಜೆಪಿ ನೇತೃತ್ವದ ಕರ್ನಾಟಕದಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರ ಬಂದ ತಕ್ಷಣ ಪಠ್ಯಪುಸ್ತಕ ಪರಿಷ್ಕರಣೆ ಮಾಡ್ತೀವಿ. ಅವರು ನೇಮಿಸಿರುವ ಸಮಿತಿನಲ್ಲಿ ಎಷ್ಟು ಜನ ತಜ್ಞರಿದ್ದಾರೆ, ಎಷ್ಟು ಜನ ಸಮಚಿತ್ತದಿಂದ ಆಲೋಚನೆ ಮಾಡೋರಿದ್ದಾರೆ, ತಮ್ಮ ಪಕ್ಷ, ಪಂಗಡ ಮತ್ತು ಸಿದ್ಧಾಂತಗಳ ಆಚೆಗೂ ಕೂಡ ಶಿಕ್ಷಣ ತಜ್ಞರಾಗಿ ಮಾತ್ರ ಆಲೋಚನೆ ಮಾಡಿ ಪ್ರಸ್ತುತ ಶಿಕ್ಷಣವನ್ನ ಉತ್ತಮಗೊಳಿಸುವುದಕ್ಕೆ ಪ್ರಯತ್ನ ಮಾಡೋರು ಎಷ್ಟು ಜನ ಇದ್ದಾರೆ? ಯಾಕಂದ್ರೆ ನಾವು ಕೊಡಬೇಕಾಗಿರುವಂತದ್ದು ಇವತ್ತಿಗೆ ಪ್ರಸ್ತುತಗೊಳ್ಳುವಂತಹ ಶಿಕ್ಷಣವನ್ನು. ನಾವು ಪುರಾಣ ಕಾಲಕ್ಕೆ ಕರ್ಕೊಂಡು ಹೋಗಕ್ಕಾಗಲ್ಲ ವಿದ್ಯಾರ್ಥಿಗಳನ್ನ. ಯಾಕಂದ್ರೆ ನಮ್ಮ ದೇಶ ವಿಜ್ಞಾನದಲ್ಲಿ, ಆಧುನಿಕ ಯುಗದಲ್ಲಿ, ಕೈಗಾರಿಕಾ ಯುಗದಲ್ಲಿ ಮುನ್ನಡೀತಾ ಇದೆ. ಹಳೆಯ ಸಾಮಾಜಿಕ ಮೌಲ್ಯಗಳು ತೀವ್ರವಾಗಿ ಬದಲಾಗ್ತಾ ಇದ್ದಾವೆ. ಜಾಗತೀಕರಣ ಇತ್ಯಾದಿ ಶಕ್ತಿಗಳು ಪ್ರಭಾವ ಬೀರ್ತಾ ಇರೋ ರೀತಿ ನೋಡಿದ್ರೆ ಬದಲಾಗ್ತಾ ಇದೆ. ಆದ್ದರಿಂದ ಒಳಿತನ್ನ ಪೋಷಿಸುವ ಹಾಗೆ ಕೆಡಕನ್ನ ಮರೆಸುವ ಹಾಗೆ ಈ ಪಠ್ಯಪುಸ್ತಕಗಳು. ಈಗ ಪಠ್ಯಪುಸ್ತಕ ಪರಿಷ್ಕರಣೆ ಅಂತ ಹೊರಟಿರೋದೇನೆ 4 ವರ್ಷಗಳ ಅಂತರಕ್ಕೆ ಆ ಪಠ್ಯಪುಸ್ತಕಗಳು ಹಳತು ಆಗ್ಲಿಲ್ಲ, ಅಥವಾ ಈ ನಡುವಿನ ಪ್ರಯಾಣದಲ್ಲಿ ಅವು ಬಹಳ ದೋಷಪೂರ್ಣ ಅಂತ ಏನು ಬಂದಿಲ್ಲ. ಆ ರೀತಿಯಾಗಿ ಬಂದಿದ್ದರೆ ಹಳೆಯ ಸಮಿತಿ ಅಧ್ಯಕ್ಷರನ್ನೇ ಕರೆಸಿ ಅವರ ಉಪಸಮಿತಿಗಳಲ್ಲಿದ್ದಂತಹ ತಜ್ಞರಲ್ಲಿ ಕೆಲವರನ್ನಾದ್ರೂ ಪ್ರಾತಿನಿಧಿಕವಾಗಿ ಕರೆಸಿ ಶಿಕ್ಷಣ ಮಂತ್ರಿಗಳು
ಸರ್ಕಾರಿ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಅವರೊಂದಿಗೆ ಸಂವಾದ ಮಾಡುವುದಿತ್ತು, ಚರ್ಚೆ ಮಾಡುವುದಿತ್ತು. ಬರಗೂರು ರಾಮಚಂದ್ರಪ್ಪ ಅವರ ನೇತೃತ್ವದ ಸಮಿತಿ ಮಾಡಿರುವ ಪರಿಷ್ಕರಣೆ ನಮಗೆ ಒಪ್ಪಿಗೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇದು ಸೆಕ್ಯುಲರ್ ಆಗಿದೆ, ಸಂವಿಧಾನಕ್ಕೆ ಹೆಚ್ಚು ಬದ್ಧವಾಗಿದೆ, ಲೌಕಿಕವಾಗಿದೆ. ನಾವು ಭಾರತೀಯ ಪರಂಪರೆಯ ಅನುಸಾರವಾಗಿ, ಅಂದರೆ ಅವರ ದೃಷ್ಟಿಯಲ್ಲಿ ಭಾರತೀಯ ಪರಂಪರೆ ಅಂದರೆ ಹಿಂದೂ ಮತೋನ್ಮಾದದ ವಿಧಾನಕ್ಕೆ ಪೂರಕವಾಗಿರುವಂತಹ ಪಠ್ಯಕ್ರಮವನ್ನು ರೂಪಿಸುವುದು. ಅವರ ಉದ್ದೇಶ, ಪರಿಷ್ಕರಣೆಯ ಉದ್ದೇಶ ಇಷ್ಟೇ, ಇದನ್ನು ಕೇಸರೀಕರಣಗೊಳಿಸುವುದು. ಯಥಾರ್ಥವೋ ವಾಸ್ತವವೋ ಅದು ಲೆಕ್ಕ ಅಲ್ಲ. ಇದು ನಂಬಿಕೆಯಲ್ಲಿ ಬೆಳೆದು ಬಂದಿದೆ, ಇದು ಗೌರವಾರ್ಹವಾದದ್ದು. ಆದ್ದರಿಂದ ನಮ್ಮ ಪರಂಪರೆಯಲ್ಲಿ ಇದು ಬಹಳ ನಂಬಿಕೆಯಿಂದ ಬಂದಿದೆ. ನಂಬಿಕೆಗಳನ್ನ ಕಾಲ ಕಾಲಕ್ಕೆ ನಾವು ಪರಿಶೀಲಿಸಿಯೇ ತಾನೇ ಹೊಸ ನಂಬಿಕೆಗಳನ್ನ ಬೆಳೆಸ್ಕೊಳ್ಬೇಕು. ಹಳೆಯ ನಂಬಿಕೆಗಳನ್ನ ಪರಿಷ್ಕರಿಸ್ಕೊಳ್ಬೇಕು. ಆ ಉದ್ದೇಶ ಅವ್ರಿಗಿದೆ ಅನ್ನೋದ್ರ ಬಗ್ಗೆ ಯಾವ ಅನುಮಾನವೂ ಇಲ್ಲ. ಯಾಕಂದ್ರೆ ಅದಕ್ಕೆ ಅಧ್ಯಕ್ಷರಾಗಿ ನೇಮಕವಾಗಿರುವಂತಹ ವ್ಯಕ್ತಿ ಬಲಪಂಥೀಯ ಸಂಘಟನೆಗಳ ವಕ್ತಾರ. ಅವರ ಪರವಾಗಿ ಸಾಮಾಜಿಕ ಮಾಧ್ಯಮಗಳಿಂದ ಹಿಡಿದು ಲೇಖನಗಳಲ್ಲಿ ಕೂಡ ಹಸಿ ಹಸಿಯಾದ ವಾದಗಳನ್ನು ಮಂಡಿಸುವಂತಹ ಒಬ್ಬ ಲೇಖಕ. ಅವರಿಗಿರುವ ಶಿಕ್ಷಣ ತಜ್ಞತೆ ಎಷ್ಟು, ಬರಗೂರು ರಾಮಚಂದ್ರಪ್ಪನವರಿಗಿದ್ದ ಶಿಕ್ಷಣ ತಜ್ಞತೆ ಎಷ್ಟು, ಇವರು ಎಷ್ಟು ವರ್ಷಗಳ ಕಾಲ ಸಾಹಿತ್ಯ, ಸಂಸ್ಕೃತಿ ಮತ್ತು ಕರ್ನಾಟಕದ ಈ ವ್ಯವಹಾರಗಳಲ್ಲಿ ತೊಡಗಿದ್ದಾರೆ, ಭಾಷೆ, ಶಿಕ್ಷಣ ಮತ್ತು ಸಂಸ್ಕೃತಿ ವಿಷಯಗಳಲ್ಲಿ. ಈಗಾಗಿರುವ ಅಧ್ಯಕ್ಷರು ಎಷ್ಟು ವರ್ಷಗಳಲ್ಲಿ ತೊಡಗಿದ್ದಾರೆ, ಇವನ್ನೆಲ್ಲ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಈ ಅವಸರದ ಹಿಂದೆ, ಈ ಆತುರದ ಹಿಂದೆ ಅವ್ರಿಗಿರೋ ಉದ್ದೇಶ ಏನಂದ್ರೆ ಎಷ್ಟು ಬೇಗ ಸಾಧ್ಯವೋ ತಮ್ಮ ಅಧಿಕಾರಾವಧಿಯಲ್ಲಿ ಒಂದು ಸಲ ಈ ಪಠ್ಯಕ್ರಮವನ್ನು ಕೇಸರೀಕರಣಗೊಳಿಸು, ವಿಂಗಡೀಕರಣಗೊಳಿಸು. ಆ ಮುಖಾಂತರವಾಗಿ ಮುಂದಿನ ತಲೆಮಾರನ್ನ ಇವರ ಕೋಮು ವಿದ್ವೇಷದ ರಾಜಕಾರಣಕ್ಕೆ ಪೂರಕವಾಗಿರುವ ಮನಸ್ಥಿತಿಯವರನ್ನಾಗಿ ರೂಪಿಸು. ಕೋಮು ಸಾಮರಸ್ಯ, ಅನಗತ್ಯವಾಗಿ ಹಾಳು ಮಾಡುವಂತಹ ಶಿಕ್ಷಣವನ್ನು ಒದಗಿಸು. ಇದಕ್ಕೆ ನಮಗಿರುವಂತಹ ಈ ಊಹೆಗಿರುವ ಆಧಾರ ಏನು? ಎಲ್ಲೆಲ್ಲಿ ಬಿಜೆಪಿ ಸರ್ಕಾರಗಳು ಅಧಿಕಾರಕ್ಕೆ ಬಂದಿದೆ ಬೇರೆ ಬೇರೆ ರಾಜ್ಯಗಳಲ್ಲಿ, ಅಲ್ಲೆಲ್ಲ ಈ ಬಗೆಯ ಕೇಸರೀಕರಣವನ್ನ ಮಾಡಿದ್ದಾರೆ ಪಠ್ಯಕ್ರಮಗಳಲ್ಲಿ. ಕೋಮು ವಿಂಗಡಣೆ ತುಂಬುವಂತಹ ಪಾಠಗಳನ್ನು ಅದಕ್ಕೆ ಸೇರಿಸಿದ್ದಾರೆ. ಇನ್ನೊಂದು ಸಮುದಾಯದವರ ಬಗ್ಗೆ ಹೀಯಾಳನೆ ಇರುವಂತಹ ಪಾಠಗಳನ್ನು ಕೂಡ ಅದರೊಳಗಡೆ ಇಟ್ಟಿದ್ದಾರೆ. ದೇಶ ಪ್ರೇಮದ ಹೆಸರಲ್ಲಿ ಬರೀ ಪರಂಪರೆಯ ಸಂಪ್ರದಾಯಗಳನ್ನ ಮಾತ್ರ ಹೇಳಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಪಠ್ಯಪುಸ್ತಕ ಪರಿಷ್ಕರಣೆ ಎನ್ನುವಂಥದ್ದು ಶಿಕ್ಷಣದ ಹಿತಾಸಕ್ತಿಯಿಂದ, ಮಕ್ಕಳ ಹಿತಾಸಕ್ತಿಯಿಂದ ಆಲೋಚನೆ ಒಳಪಟ್ಟಿರುವಂತದ್ದಲ್ಲ. ಈ ಸಮಿತಿ ರಚನೆ ಏನ್ ಮಾಡಿದ್ದಾರೆ, ಈಗ ಹಳೆ ಸಮಿತಿ ಮಾಡಿರುವ ಪರಿಷ್ಕರಣೆಯನ್ನು ನಿರಾಕರಿಸಬೇಕು ಅನ್ನೋ ಉದ್ದೇಶದಿಂದ ಏನ್ ಹೊರಟಿದ್ದಾರೆ, ಮತ್ತೆ ಈ ಹಿಂದಿನ ಸಮಿತಿಯ ಅಧ್ಯಕ್ಷರ ಜೊತೆಗೆ ಯಾವ ಸಂವಾದವನ್ನು, ಚರ್ಚೆಯನ್ನು, ಸ್ಪಷ್ಟೀಕರಣವನ್ನು ಮಾಡದೆ ಅವರು ಹೊರಟಿರುವ ರೀತಿಯೇ ಅವರಿಗೆ ಶಿಕ್ಷಣ ಕ್ಷೇತ್ರ, ಪಠ್ಯಕ್ರಮ, ಪಠ್ಯಪುಸ್ತಕಗಳ ಬಗ್ಗೆ ಇರೋದಕ್ಕಿಂತ ಜಾಸ್ತಿ ತಮ್ಮ ಪಕ್ಷದ ನಿಲುವಿನ ಮೂಗಿಗೆ ಅದರ ಅನುಸಾರವಾಗಿ, ಆ ಮೂಗಿಗೆ ಅನುಸಾರವಾಗಿ ಏನನ್ನು ಒಂದನ್ನು ರೂಪಿಸ್ಬೇಕು, ಆ ನಿಲುವಿಗೆ ಅನುಸಾರವಾಗಿ ಆ ರೀತಿಯಾಗಿ ಇದನ್ನು ಬದಲಿಸ್ಬಿಡ್ಬೇಕು. ಇದು ಅವರ ಉದ್ದೇಶವಾಗಿದೆ. ಆದ್ರಿಂದ
ಇದನ್ನ ಪ್ರಗತಿಪರರು ಈಗಾಗಲೇ ವಿರೋಧಿಸಿ ಆಗಿದೆ. ನಾವಿದನ್ನ ವಿರೋಧಿಸಿ ರಾಜ್ಯ ಮಟ್ಟದಲ್ಲಿ ಬೇರೆ ಬೇರೆ ಹಂತಗಳಲ್ಲಿ ಪ್ರತಿಭಟನೆಗಳನ್ನು ಕೂಡ ಮಾಡಬೇಕಾಗಿ ಬರ್ಬೋದು. ಯಾಕೆ ಅಂತ ಹೇಳಿದ್ರೆ ಸಂವಿಧಾನದ ಮೌಲ್ಯಗಳನ್ನು ಕಾಪಾಡೋದು, ಭಾರತದ ಜಾತ್ಯತೀತ ಹಿರಿಮೆಯನ್ನು ಕಾಪಾಡೋದು, ಸಾಮರಸ್ಯಪೂರ್ಣ ಸೌಹಾರ್ದವನ್ನು ಕಾಪಾಡೋದು, ಅದಕ್ಕೆ ಸೂಕ್ತವಾಗಿರುವ ಲೌಕಿಕ ಶಿಕ್ಷಣವೇ ನಮಗೆ ಬೇಕು. ಇದರಲ್ಲಿ ಸಂಪ್ರದಾಯ ಹೆಸರಲ್ಲಿ, ಪರಂಪರೆಯ ಹೆಸರಲ್ಲಿ ಮೌಢ್ಯ ಮತ್ತು ಕಂದಾಚಾರಗಳನ್ನು ವಿದ್ಯಾರ್ಥಿಗಳಿಗೆ ಕಲಿಸೋದ್ರ ಮುಖಾಂತರ ಅವರು ಒಂದ್ ಕಡೆ ವಿಜ್ಞಾನ ಗಣಿತವನ್ನ ಕಲಿಯುವ ಮತ್ತು ಇದನ್ನು ಕಲಿತು ಗೊಂದಲಕ್ಕೀಡಾಗುವಂತಹ ಒಂದು ದಿಕ್ಕೆಟ್ಟ ಮನಸ್ಥಿತಿ ರೂಪುಗೊಳ್ಳುವ ಅಪಾಯಗಳನ್ನು ನಾವು ನಿವಾರಿಸಬೇಕು. ಇದಕ್ಕೋಸ್ಕರ ನಾವು ಇದರ ಹಿಂದಿರುವ ರಾಜಕಾರಣವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಇದನ್ನು ಹೆಚ್ಚಿನ ಮಟ್ಟದಲ್ಲಿ ಪ್ರತಿಭಟಿಸಿ ಮತ್ತು ಅವರ ಪ್ರಯತ್ನವನ್ನು ತಡೆಯೋದಕ್ಕೆ ಸಾಧ್ಯವಾಗುವ ಕಾರ್ಯಕ್ರಮಗಳನ್ನು ನಾವು ಹಾಕಿಕೊಳ್ಬೇಕು ಅನ್ನೋದು ನನ್ನ ಅಭಿಪ್ರಾಯವೂ ಕೂಡ. ಇಷ್ಟು ಅನಿಸಿಕೆಗಳನ್ನು ನಿಮ್ಮ ಮುಂದೆ ಮಂಡಿಸೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಬಹುಶಃ ಈ ವೆಬಿನಾರ್ ಅಲ್ಲಿ ನಮ್ಮ ಹಿರಿಯ ರಾಜಕೀಯ ಧುರೀಣರು, ಹಿಂದುಳಿದ ವರ್ಗಗಳ ನಾಯಕರು ಆದಂತಹ ಶ್ರೀಯುತ ಸತೀಶ್ ಜಾರಕಿಹೊಳಿ ಅವರು ಕೂಡ ಹಾಜರಿರಬಹುದು. ಅವರಿಗೆ ವಂದಿಸಿ ಮತ್ತೆ ಎಲ್ಲ ಸ್ನೇಹಿತರಿಗೂ ವಂದಿಸಿ ನನ್ನ ವಿಷಯ ಮಂಡನೆಯನ್ನ ಚರ್ಚೆಗೆ ಇಡ್ತಾ ಇದ್ದೀನಿ. ಓಕೆ, ಜಯಪ್ರಕಾಶ್ ಸರ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು.